ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂತಹದ್ದು 12 ಎಕರೆ 24 ಗುಂಟೆ ಇದೆ ಸ್ನೇಹಿತರೆ. 12 ಎಕರೆ 24 ಗುಂಟೆ ಇದೆ. ಪ್ಯೂರ್ ರೆಡ್ ಸಾಯಿಲ್ ಸ್ನೇಹಿತರೆ. ಇದು ನಿಮಗೆ ಒಳ್ಳೆ ಕೆಂಪು ಮಣ್ಣಿನ ಭೂಮಿ ತಾವು ನೋಡ್ತಾ ಇದ್ದೀರಾ. ಬೆಟ್ಟದ ಅಡಿಯಲ್ಲೇ ಬರುವಂತಹ ಒಂದು ಭೂಮಿ. ಎಷ್ಟೋ ಜನ ಕೇಳ್ತಾರೆ, ನಮ್ಗೆ ಒಳ್ಳೆ ಲೊಕೇಶನ್ ಬೇಕು, ಒಳ್ಳೆ ಜಾಗ ಇರಬೇಕು, ತುಂಬ ಚೆನ್ನಾಗಿರಬೇಕು ಅಂತ. ನೋಡಿ, ಅದರ ಕೆಳಗಡೆಯಿಂದ ಬರುವಂಥ ಜಾಗ ತುಂಬ ಸೊಗಸಾಗಿದೆ ಸ್ನೇಹಿತರೆ. ಒಳ್ಳೆಯ ವಾತಾವರಣ, ಒಳ್ಳೆ ನೇಚರು, ತುಂಬ ಚೆನ್ನಾಗಿದೆ. ಇವರು ಪರ್ ಎಕರ್ 17 ಲಕ್ಷ ಹೇಳ್ತಾ ಇದ್ದಾರೆ. ನಿಮಗೆ ನೋಡಿ, ಸಿಂಪಲಾಗಿ ಒಂದು ಮನೆ ಕಟ್ಟಿದ್ದಾರೆ, 2 ಬೋರ್ ಇದೆ. ಸಾಮಾನ್ಯವಾಗಿ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಬೆಟ್ಟದ ತಪ್ಪಲು ಅದರ ಅಡಿಯಲ್ಲಿ ಸಾಮಾನ್ಯವಾಗಿ ಒಳ್ಳೆ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿರ್ತವೆ. ಎಲ್ಲಿಂದ ಎಲ್ಲಿ ಅವರು ಕಾಮನ್ನಾಗಿ ಈ ಥರ ಬೆಟ್ಟ ಗುಡ್ಡಗಳ ಅಡಿಯಲ್ಲಿ ಭೂಮಿ ಸಮತಟ್ಟಿದ್ದಾಗ ನಮಗೆ ನೀರಿನ ಸೌಲಭ್ಯ ತುಂಬ ಚೆನ್ನಾಗಿ ಸಿಗುತ್ತೆ. ಗ್ರೌಂಡ್ ವಾಟ್ರು ತುಂಬ ಹೇರಳವಾಗಿರುತ್ತೆ. ಮಳೆ ನಾವು ನೀವು ಅಂದ್ಕೊಂಡಂಗೆ ಇವತ್ತಿನ ದಿನದ್ದು ಅಲ್ಲ ಸ್ನೇಹಿತರೆ. ನಿಮಗೆ ಇದು ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 155 ಆಗುತ್ತೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ಪಕ್ಕದಲ್ಲಿ ಬಾಳೆ ಹಾಕಿದ್ದಾರೆ ಸ್ನೇಹಿತರೆ. ನೋಡಿ, ಬಾಳೆಗೆ ನೀರು ಯಾವ ಥರ ಬೇಕು ಅನ್ನೋ ಗೊತ್ತು ನಿಮಗೆ. ಈಗ ಮನೇನೂ ಕಟ್ಕೊಂಡಿದ್ದಾರೆ, ಸರಿನಾ. ಅಲ್ಲಿ ಒಳ್ಳೆ ಬಾಳೆ ಹಾಕಿದ್ದಾರೆ. ಆಮೇಲೆ ನಿಮಗೆ ವಿಲೇಜಿಂದ ನಿಮಗೆ ಇದು ಲ್ಯಾಂಡ್ ಬಂದು 1.5ರಿಂದ 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಿಮಗೆ ವಿಲೇಜಿಂದ 1.5ರಿಂದ 2 ಕಿಲೋಮೀಟ್ರ್ ಆಗುತ್ತೆ. ಲ್ಯಾಂಡ್ ಮಾತ್ರ ನೋಡೋಕ್ಕೆ ಮಾತ್ರ ತುಂಬ ಅದ್ಭುತವಾಗಿದೆ. ಪ್ರಕೃತಿ ತತ್ವವಾಗಿ ಇರುವಂಥದ್ದು, ಜನ ಆಸೆ ಪಡುವ ಹಾಗೆ ಬೆಟ್ಟದ ಅಡಿಗಳಲ್ಲಿ ಇರುವಂಥ. ನಮಗಿಲ್ಲಿ ಯಾವುದೇ ಪೊಲ್ಯೂಷನ್ ಆಗಲಿ ಇನ್ನೊಂದಾಗಲಿ ಇಲ್ಲ. ಅಲ್ಲಿ ಬಾಳೆ ಬೆಳೀತಿದ್ದಾರೆ ಅಂತಂದರೆ ತಾವು ತಿಳ್ಕೊಂಡಿರ್ಬೋದು ಈಗ ಇಲ್ಲಿ ಪ್ರಾಣಿಗಳ ಕಾಟ ಇಲ್ಲ ಅಂತ. ಯಾಕೆಂದರೆ ಬಾಳೆ ಬೆಳಿಬೇಕು ಅಂತಂದರೆ ಸಾಮಾನ್ಯ ಸ್ನೇಹಿತರೆ ಒಳ್ಳೆ ನೀರಾವರಿ ಇರಬೇಕು, ಒಳ್ಳೆ ಜಾಗ ಬೇಕು, ವಾತಾವರಣ ಅಷ್ಟೇ ಚೆನ್ನಾಗಿರಬೇಕು. ಅಲ್ಲಿ ನಿಮಗೆ ಬಾಳೆ ಬೆಳೆದರೆ ಅವ್ರೇನು ಫೆನ್ಸಿಂಗ್ ಏನಷ್ಟು ಭದ್ರಗೇನೂ ಹಾಕಿಲ್ಲ. ನೀವು ತಾವು ಒಂದು ಸಲ ಕಣ್ಣಾರ ಬಂದು ನೋಡಿದಾಗ ಅದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರಲ್ಲಿ. ನಾವು ಎಲ್ಲ ಡಾಕ್ಯುಮೆಂಟ್ಸಲ್ಲಿ ನಿಮಗೆ ಕ್ಲಿಯರಾಗಿದೆ. ಜನರಲ್ ಪ್ರಾಪರ್ಟಿ ಸ್ನೇಹಿತರದು ಅಲ್ಲದೆ ನಮಗೆ 2 ಬೋರ್ಗಳು ಇದ್ದಾವೆ ಇಲ್ಲಿ, ರನ್ನಿಂಗ್ ಬೋರ್ಗಳು. ನಿಮಗೆ ಸುತ್ತೋದು ನೋಡಿ, ತಾವು ಇಲ್ಲಿ ನೋಡುವಾಗ ನಿಮಗೆ ಅನಿಸುತ್ತೆ ಯಾವ ಥರ ಒಂದು ಸೌಂದರ್ಯವಾಗಿ ಪ್ರಕೃತಿ ದತ್ತವಾಗಿ ಎಷ್ಟು ಚೆನ್ನಾಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಭೂಮಿ ಒಂದು ಮಟ್ಟಕ್ಕೆ ಕ್ಲಿಯರಾಗಿದೆ. ಇದರಲ್ಲಿ ನಿಮಗೆ 3 ಎಕರೆ ಖರಾಬ್ ಲ್ಯಾಂಡ್ ಬರುತ್ತೆ ಅಂತ ಓನರ್ ಹೇಳಿದ್ದಾರೆ. ಈ ಲ್ಯಾಂಡ್ ಓನರು 3 ಎಕರೆ ಖರಾಬ್ ಲ್ಯಾಂಡ್ ಬರುತ್ತೆ ಅಂತ ಹೇಳಿದ್ದಾರೆ. ನಾವು ಸರ್ವೆ ಮಾಡಿಸಿದಾಗ ನಮಗೆ ಇದ್ರ ಬಗ್ಗೆ ಇನ್ನೂ ನಮ್ಗೆ ಕ್ಲಿಯರಿಟಿ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಇವತ್ತು ಎಲ್ಲೇ ಹೋದರೂ ಪೊಲ್ಯೂಷನ್ ಅಂತಾರೆ ಜನಗಳು. ನಾವು ಒಳ್ಳೆ ಗಾಳಿ ಬೇಕು ಅಂತಂದರೆ, ಒಳ್ಳೆ ವಾತಾವರಣ ಬೇಕು ಅಂತಂದರೆ ನಾವು ಈ ಥರ ಜಾಗಗಳನ್ನ ಚೂಸ್ ಮಾಡಲೇಬೇಕಾದ ಪರಿಸ್ಥಿತಿಗಳಿದೆ ಸ್ನೇಹಿತರೆ. ಇವತ್ತು ನಾವು ಇಲ್ಲಿ ಒಳ್ಳೆ ಅಡಿಕೆ, ತೆಂಗು, ಬಾಳೆ, ನಾವು ಕೂಡ ಬಾಳೆನೋ ನಮ್ಗೆ ಏನು ಅನಿಸುತ್ತೆ ಅದನ್ನು ಹಾಕ್ಕೊಂಡು ನಾವಿಲ್ಲಿ ಬೆಳಿಬೋದು. ನಾವಿಲ್ಲಿ ಆಮೇಲೆ ಲ್ಯಾಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವಿಲ್ಲಿಗೆಲ್ಲ ಆಮೇಲೆ ಗೌರ್ಮೆಂಟ್ ದಾರಿ ಇದೆ ಸ್ನೇಹಿತರೆ. ಆಮೇಲೆ ತಪ್ಪು ತಿಳ್ಕೊಬೇಡಿ, ಗೌರ್ಮೆಂಟ್ ದಾರಿ ಇದೆ. ಮೆಟ್ಲಿಂಗ್ ರೋಡು ಇದು ನಿಮಗೆ ಆ್ಯಕ್ಚುಲಿ, ಸರಿನಾ. ಮೆಟ್ಲಿಂಗ್ ರೋಡು ತುಂಬ ಚೆನ್ನಾಗಿದೆ. ನಾವು ಯಾವುದೇ ಜಮೀನುಗಳ ಮೇಲೆ ಹೋಗುವ ಹಾಗಿಲ್ಲ. ನಾವಿಲ್ಲಿ ಯಾವುದೇ ಜಮೀನು ಮೇಲೆ ಹೋಗೋ ಹಾಗಿಲ್ಲ. ಇದಕ್ಕೋಸ್ಕರನೇ ಗೌರ್ಮೆಂಟ್ ದಾರಿನೇ ಇದೆ, ಎಲ್ಲ ಅಚ್ಚುಕಟ್ಟಾಗಿದೆ. ಮತ್ತು ಸದ್ಯಕ್ಕೆ ಇರಲಿಕ್ಕೆ ಅಂತ ಒಂದು ಮನೆ ಕೂಡ ಚೆನ್ನಾಗಿದೆ.
ಇವತ್ತು ಎಲ್ಲೇ ಹೋದ್ರು ನಮಗೆ ಮಾತಿದ್ರೆ 20 ಲಕ್ಷ ಹೇಳ್ತಾ ಇದ್ದಾರೆ. ನಮಗೆ ಇದೆಲ್ಲ ಕ್ಲಿಯರಾಗಿದೆ, ನಮಗೇನು ಅಂಥ ರಿಸ್ಕ್ ಏನಿಲ್ಲ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಒಳ್ಳೆ ಬೆಳೆ ಬೆಳೆಯಲಿಕ್ಕೆ ಒಂದು ಈ ಥರ ಜಮೀನುಗಳಲ್ಲೇ ಒಂದು ವಾಕ್ ಮಾಡ್ಕೊಂಡಿರೋದಕ್ಕೆ ನಮಗೆ ತುಂಬ ಅನುಕೂಲ ಇರುತ್ತೆ. ನಿಜವಲ್ಲೂ ಆರೋಗ್ಯ ದೃಷ್ಟಿಯಿಂದ ತುಂಬ ಒಂದು ಅನುಕೂಲ ಆಗುತ್ತೆ ಸ್ನೇಹಿತರೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನೀವು 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ತಾವೀಗ ನೋಡ್ತಾ ಇದ್ದೀರ ವಾತಾವರಣ ಹೆಂಗಿದೆ ಅಂತ. ನಾವು ಹೇಳುವಾಗ ಏನಿಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ತಾವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಭೂಮಿಗಳು ಬೇಕು ಅನ್ನೋರಿಗೆ ನಿಮ್ಮಿಂದ ಒಂದು ಸಹಾಯ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.